ನಿಗದಿಗೆ ತೀವ್ರಗೊಂಡಿದೆ ರೈತರ ಪ್ರತಿಭಟನೆ. ಬೆಲೆ ಕುರಿತು ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ ಕೃಷಿ ಸಚಿವರು. ದರ ಪರಿಷ್ಕರಣೆ ಕೇಂದ್ರಕ್ಕೆ ಮಾಡೋದಕ್ಕೆ ಅವಕಾಶವಿದೆ ಅಂತ ಬೆಲೆ ಕುರಿತು ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ ಕೃಷಿ ಸಚಿವರು. ಕಬ್ಬಿನ ದರ ನಿಗದಿಗೆ ರೈತರ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ. ದರ ಪರಿಷ್ಕರಣೆ ಕೇಂದ್ರಕ್ಕೆ ಮಾಡೋದಕ್ಕೆ ಅವಕಾಶ ಇದೆ. ರೇಟ್ ಫಿಕ್ಸ್ ಮಾಡೋದನ್ನ ಅವರೇ ನಿರ್ಧಾರ ಮಾಡಲಿ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಕಬ್ಬು ಬೆಳೀತಿದ್ದಾರೆ. ಮನಮೋಹನ್ ಸಿಂಗ್ ಇದ್ದಾಗ ಪೆಟ್ರೋಲ್ಗೆ 1 ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟಿದ್ರು. ರೈತರ ಸಾಲ ಮನ್ನಾ ಮಾಡೋದಕ್ಕೆ ಆದೇಶ ಕೊಟ್ಟಿದ್ರು. ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಎಚ್.ಕೆ. ಪಾಟೀಲ್ ಅವರ ಜೊತೆ ಚರ್ಚೆ ಮಾಡಿ ಬಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಕೃಷಿ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರದಲ್ಲಿ ಈ ಥರದ್ದೆಲ್ಲ ಹೆಚ್ಚು ಆಗಿದ್ದಾಗೆ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 1 ಲಕ್ಷ ಸಬ್ಸಿಡಿ ಕೊಟ್ಟಿದ್ರು ಪೆಟ್ರೋಲಿಗೆ, 1 ಲಕ್ಷ ಕೋಟಿ. ಹಾಗೆ ರೈತರ ಸಾಲ ಮನ್ನಾ ಮಾಡೋದಕ್ಕೂ ಸಹ 70,000 ಇದನ್ನು ಕೊಟ್ಟು ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ಇವರು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ರೇಟನ್ನು ಇದು ನಮ್ಮದು ಒಂದೇ ಸ್ಟೇಟ್ ಅಲ್ಲ, ಮಹಾರಾಷ್ಟ್ರನೂ ಕಬ್ಬು ಬೆಳೆಯಂಥ ರೈತರು ಜಾಸ್ತಿ ಇದ್ದಾರೆ, ನಮ್ಮ ರಾಜ್ಯನೂ ರೈತರಿದ್ದಾರೆ. ಇದನ್ನು ರೇಟನ್ನು ಒಂದು ಸ್ವಲ್ಪ ಫಿಕ್ಸ್ ಮಾಡ್ತಕ್ಕಂಥದ್ದು ಅವ್ರು ನಿರ್ಧಾರ ಮಾಡಬೇಕು. ಅದಲ್ಲದೆ ಬೇರೆ ರಾಜ್ಯದಲ್ಲಿ ಕಾರ್ಖಾನೆಯವರಿಗೆ ಅಥವಾ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೆನ್ನೆ ಎಚ್.ಕೆ. ಪಾಟೀಲ್ ಹೋಗಿ ರೈತರ ಹತ್ರ ಚರ್ಚೆ ಮಾಡಿ ಬಂದಿದ್ದಾರೆ. ಕೇಂದ್ರದಲ್ಲಿ ಈ ಥರದ್ದೆಲ್ಲ ಹೆಚ್ಚು ಆಗಿದ್ದಾಗೆ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶಗಳಿದೆ.